ಲಕ್ಕುಂಡಿ ಜಮೀನಿನಲ್ಲಿ ಘಟಸರ್ಪ ಮೂರ್ತಿ ಪತ್ತೆಯಾಗಿದೆ. ವಿಜಯನಗರದ ಕಾಲದ ಘಟಸರ್ಪ ಕಲ್ಲು ಮೂರ್ತಿ ಪತ್ತೆಯಾಗಿರುವಂತಹ ಕಾರಣಕ್ಕಾಗಿ ಷಣ್ಮುಖಪ್ಪ ವರದಿ ಏನು ಇವರ ಜಮೀನಿನಲ್ಲಿ ಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಉತ್ಖನನ ಜಾಗದಲ್ಲಿ 2 ನಾಗರಕಲ್ಲು ಪತ್ತೆಯಾಗ್ತಾ ಇದ್ದಾವೆ. ಲಕ್ಕುಂಡಿ ರಹಸ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಸಹ ಪ್ರತಿ ದಿವಸವೂ ಒಂದೊಂದು ಹೊಸ ವಿಚಾರಗಳು ಅಲ್ಲಿ ಬರ್ತಾನೆ ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದರೆ ಎಲ್ಲ ಕಡೆಗೂ ಸಹ ನಾಗರಕಲ್ಲುಗಳಿದ್ದಾವೆ. ಒಂದು ಕಡೆಗೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆ ನಾಗರಕಲ್ಲುಗಳು ಸಿಗ್ತವೆ, 2 ನಾಗರಕಲ್ಲುಗಳು ಸಿಗ್ತವೆ. ಈಗ ಷಣ್ಮುಖಪ್ಪ ಅವರ ಜಮೀನಿನಲ್ಲಿ ಅಲ್ಲೂ ಸಹ ನಾಗರಕಲ್ಲುಗಳಿದ್ದಾವೆ. ಆ ನಾಗರಕಲ್ಲುಗಳನ್ನು ಪರಿಶೀಲಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಎಲ್ಲ ನಾಗರಕಲ್ಲುಗಳು ವಿಜಯನಗರದ ಕಾಲದ್ದು ಅನ್ನುವಂತಹ ಅನುಮಾನಗಳು ಬರ್ತಾ ಇದ್ದಾವೆ. ಕಾರಣ ಏನು ಅಂದರೆ ಈ ಲಕ್ಕುಂಡಿ ಆಗಿನ ಸಂದರ್ಭದಲ್ಲಿ ವಿಜಯನಗರ ಸಂಸ್ಥಾನದ ಅಧೀನದಲ್ಲಿ ಬರ್ತಾ ಇರುವಂತಹ ಹಳ್ಳಿಯಾಗಿತ್ತು, ಗ್ರಾಮವಾಗಿತ್ತು. ಅದಕ್ಕೆ ತನ್ನದೇ ಆದಂತಹ ಅತಿ ಪುರಾತನವಾದಂತಹ ಇತಿಹಾಸ ಇದೆ. ದೊಡ್ಡ ಜನರು ಅಲ್ಲಿ ವಾಸವಾಗ್ತಾ ಇರುವಂಥದ್ದಕ್ಕೆ ಬಹಳಷ್ಟು ಸಾಕ್ಷಿಗಳಿದ್ದಾವೆ, ಕುರುಹುಗಳಿದ್ದಾವೆ. ಅಲ್ಲಿ ಒಂದು ದೊಡ್ಡ ಗ್ರಾಮವೇ ಇತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದೆಲ್ಲ ಘಟನೆಗಳ ಬಗ್ಗೆ ಅಲ್ಲಿ ವಾಸ್ತವದ ಪರಿಸ್ಥಿತಿ ಏನಿದೆ, ಆ ಒಂದು ಘಟನೆಯ ಸಂದರ್ಭದಲ್ಲಿ ಅಂದರೆ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಲಕ್ಕುಂಡಿಯ ಈ ಒಂದು ಘಟಸರ್ಪ ಮೂರ್ತಿ ಪತ್ತೆಯಾಗಿರುವಂತಹ ಜಾಗದ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಲಕ್ಕುಂಡಿ ಸಾಕಷ್ಟು ಸಂಪದ್ಭರಿತವಾಗಿತ್ತು, ಶ್ರೀಮಂತಿಕೆಯಿಂದ ಕೂಡಿತ್ತು. ಸಾಕಷ್ಟು ರಾಜಮನೆತನಗಳು ಆಳಿ ಹೋಗಿರುವಂತಹ ಈ ಒಂದು ಲಕ್ಕುಂಡಿ ಗತವೈಭವನ್ನ ಸಾರುವಂತಹ ಈ ಒಂದು ಲಕ್ಕುಂಡಿಯಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಇರುವಂತದ್ದು. ಈ ಒಂದು ನಿಧಿ ಸಂಪತ್ತನ್ನ ಘಟಸರ್ಪಗಳು ಕಾಯ್ತಾ ಇದ್ದೇವೆ ಅನ್ನುವಂತಹ ಸಾಕಷ್ಟು ಚರ್ಚೆ ಕೂಡ ಕಾರಣವಾಗಿತ್ತು. ಹೀಗಾಗಿ ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಜಮೀನು ಒಂದರಲ್ಲಿ ಘಟಸರ್ಪಗಳ ಒಂದು ಮೂರ್ತಿಗಳು ಸಿಕ್ಕಿರುವಂತದ್ದು. ಸದ್ಯ ನಾ ಇದೇ ಸ್ಥಳದಲ್ಲಿದ್ದೀನಿ, ನೋಡ್ತಾ ಇರ್ಬೋದು. ಈ ಒಂದು ಜಮೀನು ಏನಿದೆ ಷಣ್ಮುಖಪ್ಪ ಅನ್ನೋರ ರೈತನಿಗೆ ಸೇರಿದಂತ ಜಮೀನು. ಈ ಒಂದು ಜಮೀನಲ್ಲಿ ಇರ್ತಕ್ಕಂಥ ಬಾವಿ ಏನಿದೆ, ಬಾವಿ ಪಕ್ಕದಲ್ಲೇ ಈ ಸುಮಾರು 7 ಹಾವಿನ ಕಲ್ಲಿನ ಮೂರ್ತಿಗಳು ಪತ್ತೆಯಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಏನು ನಡುವೆ ಇರ್ತಕ್ಕಂಥ ದೊಡ್ಡದಾದ ಒಂದು ಕಲ್ಲೇನಿದೆ, 7 ಅಡಿಯ ಸರ್ಪು ಇರುವಂತಹ ಒಂದು ಕಲ್ಲಿನ ಮೂರ್ತಿ ಇದು. ಅಂದ್ರೆ ಪ್ರಮುಖವಾಗಿ ಈ ರೀತಿಯಾದಂತಹ ಅಂದ್ರೆ ಕೇವಲ ಒಂದೇ ಹಾವಲ್ಲ, ಏನು ಪಕ್ಕದಲ್ಲಿರ್ತಕ್ಕಂಥ 2 ಅಡಿ ಆಗಿರ್ಬೋದು, ತಳಕಿ ಬಿದ್ದಿರುವಂತಹ ಹಾವಾಗಿರ್ಬೋದು, ಒಂದೊಂದೇ ಇರುವಂತಹ ಒಂದು ಹಾವಿನ ಕಲ್ಲಿನ ಮೂರ್ತಿಗಳಾಗಿರ್ಬೋದು. ಈ ರೀತಿಯಾಗಿ ಸುಮಾರು 7 ಕಲ್ಲುಗಳು, ಹಾವಿನ ಕಲ್ಲಿನ ಮೂರ್ತಿಗಳು ಇಲ್ಲಿ ಇರುವಂತದ್ದು. ಅಂದ್ರೆ ಇವು ಏನು ಸೂಚಿಸ್ತಾವಂತಂದ್ರೆ ಇಲ್ಲಿನ ರೈತರು ಹೇಳುವಂತದ್ದು, ಅಂದ್ರೆ ಇಲ್ಲಿನ ಹಿರಿಯರು ಹೇಳ್ತಾ ಇರುವಂತದ್ದು, ಅಂದ್ರೆ ಲಕ್ಕುಂಡಿ ಏನಿದೆ ಸುಮಾರು 5 ಏನು ರಾಜಮನೆತನಗಳು ಆಳಿರುವಂತದ್ದು. ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಈ ರೀತಿಯಾಗಿ ಏನು ಬಾದಾಮಿ ಚಾಲುಕ್ಯರಾಗಿರುವಂತಹ ಈ ಒಂದು ಲಕ್ಕುಂಡಿ ಏನಿದೆ ಸಾಕಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು. ಅಂದ್ರೆ ಉಪರಾಜಧಾನಿಯಾಗಿತ್ತು, ಇಲ್ಲಿ ಟಂಕಸಾಲೆ ಇತ್ತು. ಹೀಗಾಗಿ ಇಲ್ಲಿ ರಾಜಮನೆತನಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ಅಂದ್ರೆ ಸಾವಿರಾರು ವರ್ಷಗಳ ಏನು ಒಂದು ಶ್ರೀಮಂತಿಕೆಯಿಂದ ಕೂಡಿದಂತ ಈ ಒಂದು ಸಂಪತ್ತನ್ನ ಉದಿಗಿ ಹೋಗಿದಾವೆ. ಅಂದ್ರೆ ದೇವಸ್ಥಾನಗಳಾಗಿರ್ಬೋದು, ರಾಜಮನೆತನಕ್ಕೆ ಸಂಬಂಧಪಟ್ಟಂತ ಏನು ಅರಮನೆಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಅವು ಇತಿಹಾಸ ಆಗಿರುವಂತದ್ದು, ಭೂಮಿಯಲ್ಲಿ ಉದಿಗಿ ಹೋಗಿರುವಂತದ್ದು. ಹೀಗಾಗಿ ಈ ಒಂದು ಉದಿಗಿ ಹೋಗಿರುವಂತಹ ಭೂಮಿಯ ಏನು ನಿಧಿಯನ್ನ ಏನು ಈ ಘಟಸರ್ಪಗಳು ಕಾಯ್ತಾ ಇದ್ದಾವೆ. ಇಲ್ಲಿ ಸಾಕಷ್ಟು ಹಾವುಗಳಿದಾವೆ, ಬಹಳಷ್ಟು ದೊಡ್ಡ ದೊಡ್ಡ ಹಾವುಗಳಿದಾವೆ ಅಂತ ಏನು ಹಿರಿಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈ ರೀತಿಯಾದಂತಹ ಇವು ಕಲ್ಲುಗಳು ಸಾಕಷ್ಟು ಕೌತುಕಕ್ಕೆ ಕುತೂಹಲಕ್ಕೆ ಕೂಡ ಮಣಿ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಹಾವುಗಳು ಇವತ್ತು ಪತ್ತೆ ಆಗಿದಾವಲ್ಲ, ಇವು ಸಾಕಷ್ಟು ಜನರಲ್ಲಿ ಏನು ಕುತೂಹಲ ಮೂಡಿಸಿದಾವೆ. ನಿಜಕ್ಕೂ ಇಲ್ಲಿ ನಿಧಿ ಇದೆ ಅನ್ನುವಂತ ಪ್ರಶ್ನೆ ಈಗ ಎಲ್ಲಾ ಜನರಲ್ಲಿ ಮೂಡ್ತಾ ಇದೆ. ಹೀಗಾಗಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಲ್ಪಟ್ಟಂತ ಈ ಒಂದು ಏನು ಕಲ್ಲಿನ ಮೂರ್ತಿಗಳು ಇವು ಸಾಕಷ್ಟು ಸಂಪದ್ಭರಿತವಾಗಿತ್ತು. ಇಲ್ಲಿ ನಿಧಿ ಇದೆ ಅನ್ನುವಂತ ಸೂಚನೆಯನ್ನ ಇವು ಕೊಡ್ತವೆ ಅನ್ನುವಂತ ಮಾತನ್ನ ಇಲ್ಲಿನ ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟಿ, ನ್ಯೂಸ್ ಫಾಸ್ಟ್, ಗದಗ್. ಇನ್ನು ಇದೆಲ್ಲದರ ಮಧ್ಯೆ ಕೇವಲ ಸ್ಥಳಗಳಲ್ಲಿ ಮಾತ್ರ ಅಲ್ಲ, ಹೊಲಗಳಲ್ಲಿ ಮಾತ್ರ ಅಲ್ಲ, ತೋಟದ ಮನೆಗಳಲ್ಲೂ ಸಹ ಅಲ್ಲಿರುವಂತಹ ಗೋಡೆಗಳ ಮೇಲೆ ಪ್ರಾಚ್ಯ ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಚಾಲುಕ್ಯರ ಕಾಲದ ಶಿಲೆಗಳು ಅಂತ ಹೇಳಲಾಗ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಲಕ್ಕುಂಡಿಯ ಹೊರವಲಯದಲ್ಲಿರುವಂತಹ ತೋಟದ ಮನೆ. ಇದು ಆ ತೋಟದ ಮನೆಯಲ್ಲಿ ಹೊಯ್ಸಳರು ಚಾಲುಕ್ಯರ ಕಾಲದ ಶಿಲೆಗಳು ಕಾಣಸಿಗ್ತಾ ಇದ್ದಾವೆ. ಆ ಕಾಲದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಶಿಲೆಗಳ ಬಳಕೆಯಿಂದ ತೋಟದ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ. ಅಂದರೆ ಸರ್ವೇ ಸಾಮಾನ್ಯವಾಗಿ ಊರ ಕಡೆ ಏನಾಗುತ್ತೆ, ಅಲ್ಲಿ ಇರುವಂತಹ ಕಲ್ಲುಗಳನ್ನು, ಹಳೆ ಕಾಲದ ಕಲ್ಲುಗಳನ್ನು ಅಲ್ಲಿ ತೋಟದ ಮನೆಗೆ ಬಳಕೆ ಮಾಡ್ತಾರೆ.
ಆದರೆ ಅದರ ಅರಿವು ಇಲ್ಲದ ಹಾಗೆ ಜನರು ಯಾವ ಕಾಲದ್ದು, ಚಾಳುಕ್ಯರ ಕಾಲದ್ದು, ಅದರ ಇತಿಹಾಸ ಏನು, ಆ ಶಿಲ್ಪಕಲೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲದಿರುವ ಕಾರಣಕ್ಕಾಗಿ ಆ ಇರುವಂತಹ ಅಲ್ಲೇ ಎಲ್ಲೋ ಬಿದ್ದಿರ್ತಾವೆ ಆ ಕಲ್ಲುಗಳನ್ನು ತಗೊಂಡು ಮನೆಯನ್ನು ಕಟ್ಟಿದ್ದಾರೆ. ಅದು ತೋಟದ ಮನೆ, ಅದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಆ ಗೋಡೆಯನ್ನ ಅಗದು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಗೋಡೆ ಒಳಗಡೆ ಏನಂದ್ರೆ ಆ ಶಿಲೆಯ ಚಿತ್ರಣವನ್ನ ಕಾಣಬಹುದು ನೀವು. ಇದು ಒಂದ್ ಕಡೆಗೆ ತೋಟದ ಬಾವಿಯಲ್ಲಿರುವಂತಹ ದೃಶ್ಯಾವಳಿಗಳಾದ್ರೆ, ಮತ್ತೊಂದು ಕಡೆಗೆ ತೋಟದ ಮನೆಗೆ ಕಟ್ಟಲಾಗಿರುವಂತಹ ಆ ಗೋಡೆಯಲ್ಲಿ ಇರುವಂತಹ ಶಿಲ್ಪಕಲೆಗಳು. ಈ ಎಲ್ಲವೂ ಸಹ ಹೊಯ್ಸಳರು ಮತ್ತೆ ಚಾಲುಕ್ಯರ ಕಾಲದ್ದು ಅಂತ ಹೇಳಲಾಗ್ತಾ ಇದೆ. ಆ ಗೋಡೆಯಲ್ಲಿ ನೋಡ್ತಾ ಇದ್ರಲ್ಲ ನೀವು, ಅದು ದ್ವಾರಪಾಲಕ ಅಲಂಕಾರಿಕ ಶಿಲೆ. ಅದು ಲಕ್ಕುಂಡಿಯಲ್ಲಿ ಸಾಕಷ್ಟು ಅವಶೇಷಗಳು ಪದೇ ಪದೇ ಪತ್ತೆಯಾಗ್ತಾ ಇದಾವೆ. ಈಗ ಮತ್ತೆ ಜಮೀನಿನಲ್ಲಿ ಮತ್ತೊಂದು ಬಾವಿಯಲ್ಲಿ ಈ ಒಂದು ಲಕ್ಕುಂಡಿಯ ಐತಿಹಾಸಿಕ ಗತವೈಭವವನ್ನು ಸಾರುವಂತಹ ಸಾಕಷ್ಟು ಅವಶೇಷಗಳು, ಶಿಲ್ಪಕಲೆಗಳು, ಶಿಲೆಗಳು ಆಗಿರುವಂತದ್ದು. ಈ ಒಂದು ಬಾವಿ ಏನಿದೆ, ರವದಿ ಎನ್ನುವಂತ ಷಣ್ಮುಖಪ್ಪ ರವದಿ ಎನ್ನುವಂತ ರೈತರಿಗೆ ಸೇರಿದಂತ ಈ ಒಂದು ಬಾವಿ ಸಾಕಷ್ಟು ನೂರಾರು ಕಾಲದಿಂದ ಇರುವಂತ ಈ ಒಂದು ಬಾವಿಯಲ್ಲಿ ಬಾವಿಗೆ ಸುತ್ತಲೂ ಕಟ್ಟಿರುವಂತಹ ಗೋಡೆಯ ಕಟ್ಟಡದ ಒಳಗೆ ಸಾಕಷ್ಟು ಐತಿಹಾಸಿಕ ಶಿಲೆಗಳು ಇಲ್ಲಿ ಪತ್ತೆಯಾಗಿರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಬಾವಿಯ ಪಕ್ಕದಲ್ಲಿ ಬೋದಿಗೆಗೆ ದೇವಸ್ಥಾನದ ಕಟ್ಟಡಕ್ಕೆ ಬಳಸಿರುವಂತಹ ಬೋದಿಗೆ ಏನಿರುತ್ತೆ, ಆ ಬೋದಿಗೆಯ ಕೆಲವೊಂದಿಷ್ಟು ಕಲ್ಲುಗಳು ಇಲ್ಲಿ ಬಾವಿಯ ಕಟ್ಟಡದಲ್ಲಿ ಪತ್ತೆಯಾಗಿರುವಂತದ್ದು. ಅಂದ್ರೆ ಸಾಕಷ್ಟು ದೇವಸ್ಥಾನಗಳು ಅವಶೇಷ ಹುದಿಗೆ ಹೋಗಿದಾವೆ, ಸಾಕಷ್ಟು ದುರಸ್ತಿಯಾಗಿದ್ದಾವೆ, ಸಾಕಷ್ಟು ಕಟ್ಟಡಗಳು ಬಿದ್ದು ಹೋಗಿದಾವೆ. ಅಂತವುಗಳ ವಸ್ತುಗಳು ಇಲ್ಲಿ ಈ ಒಂದು ಕಟ್ಟಡದಲ್ಲಿ, ಬಾವಿಯ ಕಟ್ಟಡದಲ್ಲಿ ಬಳಕೆಯಾಗಿರುವಂತದ್ದು ಕಾಣ್ತಾ ಇರಬಹುದು. ಬೋದಿಗೆಯ ಕಟ್ಟಡದಲ್ಲಿ ಆ ಒಂದು ಅಲಂಕಾರಿಕ ವಸ್ತುಗಳು ಅಂತಾನೆ ಹೇಳ್ಬೋದು. ಅಂದ್ರೆ ಕಟ್ಟಡದ ಮೇಲೆ, ದೇವಸ್ಥಾನದ ಕಟ್ಟಡದ ಮೇಲ್ಚಾವಣಿ ಏನಿರುತ್ತೆ ಅಲ್ಲಿ ಬೋದಿಗೆ ಇರುತ್ತೆ. ಆ ಬೋದಿಗೆಯಲ್ಲಿ ಇಂತಹ ಒಂದು ಶಿಲ್ಪಕಲೆಗಳನ್ನ, ಇಂತಹ ಒಂದು ಶಿಲೆಗಳನ್ನ ಬಳಸ್ತಾರೆ. ಆ ಒಂದು ಸಾಕಷ್ಟು ಕೆತ್ತನೆಯ, ಸೂಕ್ಷ್ಮ ಕೆತ್ತನೆಯ, ಸಾಕಷ್ಟು ಅಲಂಕಾರಿಕ ಕೆತ್ತನೆಯ ಕಲ್ಲು ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ಇಲ್ಲಿ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ನಾಗರ ಹಾವಿನ ಶಿಲೆಗಳು ಕೂಡ ಪತ್ತೆಯಾಗಿರುವಂತದ್ದು, ಘಟಸರ್ಪಗಳು ಇರುವಂತಹ ಕಲ್ಲುಗಳು ಇಲ್ಲಿ ಪತ್ತೆಯಾಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಜೀವಂತ ಘಟಸರ್ಪ ಕೂಡ ಇದೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ದಾರೆ. ಈಗ ಈ ಒಂದು ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿ ಈ ಬಾವಿ ಎಷ್ಟು ವರ್ಷದ್ದು? ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು ಯಾವಾಗ ಈಗ ಬಳಕೆ ಆಗಿದಾವು, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಈಗ ನಮಗೆ ಹಿರಿಯರು ಹೇಳ್ತಿದ್ರು 3-4 ವರ್ಷದಿಂದನ ಈ ಬಾವಿ ಐತೆ ಅಂತ ಹೇಳಿ. 300 ವರ್ಷದ ಹಿಂದಿನ ಬಾವಿ ಇದು. ಅದು ನಾವು ಯೂಸ್ ಮಾಡಕತ್ತಿಂದ 30-40 ವರ್ಷ ಆಯ್ತು. ಈಗ 30-40 ವರ್ಷ ಆಯ್ತು ತೋಟ ಮಾಡ್ಲಿಕ್ಕೆ ಹತ್ತಿ. ಅದು ನಮ್ಗೆ ಹಿಂದೆ ಹಿರಿಯರು ಏನು ಹೇಳ್ತಿದ್ರು, ಅಲ್ಲಿ ಹಾವಿನ ಮೂರ್ತಿ ಅದಾವು, ಅವನ್ನ ಪ್ರತಿ ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ರಿ, ನಿಮ್ಗೆ ಒಳ್ಳೇದಾಗತ್ತ. ಮತ್ತೇನಾರ ಅಕಸ್ಮಾತ್ ಅದನ್ನ ಪೂಜೆ ಮಾಡೋದು ಬಿಟ್ವಿ ಅಂದ್ರ ನಮ್ಗೆ ಹಾವುಗಳ ಕಾಟನೂ ಜಾಸ್ತಿ ಆಗತ್ತೆ ಇಲ್ಲಿ ಈ ಜಮೀನೊಳಗ. ಅದಕ್ಕೆ ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ಕೊಂತ ಹೊಂಟಿವ್ರಿ. ಈಗ ಈಗೇನು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅವೇನೋ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅವಶೇಷಗಳು ಅಂತ ಹೇಳ್ತಾ ಇದಾರೆ. ಅವುಗಳನ್ನ ಯಾವಾಗ ಬಳಕೆ ಮಾಡಿದ್ರಿ? ಇದು ಬಾವಿ ಯಾವಾಗಳದು? ಇದು ಬಾವಿ 300-400 ವರ್ಷದಿಂದನೇ ಕಟ್ಟಿದ್ದಾನ. ನಮ್ಮ 3-4 ತಲೆ ಹೋಗ್ಯಾವ್ರಿ. ಈಗ ನಾವು ಹೌದು, ಅವಾಗ ಹಿಂದ್ಲಿಂದಾನೆ ಕಟ್ಟಿದ್ದ ಐತ್ರಿ. ಯಾರಿಗೂ ಗೊತ್ತಿಲ್ಲ ಇದು ಯಾರು ಕಟ್ಟ್ಯಾರೋ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಈಗ ಹಿರಿಯರು ಮಾಡಿದ್ದು ಯೂಸ್ ಮಾಡ್ಕೊಂತ ಹೊಂಟಿವಿ ಅಷ್ಟೇ. ಅಲ್ಲೀಗ ಘಟಸರ್ಪ ಐತಂತಿರಲ್ಲ, ಇಲ್ಲಿ ಸಾಕಷ್ಟು ಘಟಸರ್ಪ ಎಷ್ಟು ಅದಾವು, ಎಷ್ಟು ಹಾವು ಅದಾವು, ಯಾವ ತರ ಘಟಸರ್ಪ ಅಂದ್ರೆ ಯಾವ ತರ ಇದು? 7 ಅಡಿ ಸರ್ಪ ಇಂಥವು ಯಾವ ಕಂಡಿಲ್ಲ, ಕೂದಲಿದ್ದು ಇಂಥವು ಕಂಡಿಲ್ರಿ. ಸಣ್ಣ ಸಣ್ಣ ಒಂದು 5-6 ಫೂಟಿಂದು ನಾಗ ಹಾವು ಕಂಡವು. ಅವು ಏನ್ ನಮ್ಗೆ ತೊಂದ್ರೆನೂ ಮಾಡಾಕತ್ತಿಲ್ಲ. ನಾವು ಅವು ಬಂದ್ರು ಸುಮ್ ಕೈ ಮುಗಿದ್ ಕೈ ಬಿಡ್ತೀವಿ, ತಾವು ಮತ್ತಕ್ಕೆ ತಾವು ಹೋಗ್ತಾವ. ನಿಮ್ಮ ಜಮೀನೊಳಗೆ ಐತಲ್ಲ 7 ಅಡಿ ಸರ್ಪದ ಒಂದು ಮೂರ್ತಿ ಐತಲ್ಲ, ಅದಕ್ಕೆ ಏನ್ ಹೇಳ್ತದೆ, ಯಾವಾಗಿಂದ ಐತದ ಆ ಕಲ್ಲು ಇಲ್ಲಿ? ಅದು ನಾವು ಹಿಂದೆ ಹಿರಿಯರಿಂದಾನ ಐತ್ರಿ. ಅದ ಈಗ ನಾವು ತಂದದ್ದಲ್ಲ ಏನಲ್ಲ. ಹಿಂದೆ ನಮ್ 3-4 ತಲೆ ಹೋಗ್ಯಾವಲ್ಲ, ಆ ಹಿರಿಯರ ಪೂಜೆ ಮಾಡ್ಕೊಂತಾನೆ ಬಂದವ್ರ ಇಲ್ಲಿವರೆಗೂ. ನಾವು ಈಗ ಅದ ಹಿರಿಯರು ಹಾಕಿ ಕೊಟ್ಟ ಮಾರ್ಗದೊಳಗ ಪೂಜೆ ಮಾಡ್ಕೊಂತ ಹೊಂಟೀವಿ. ಈಗ ಹಾವು ಇರೋವಲ್ಲೇ ನಿಧಿ ಜಾಸ್ತಿ ಇರುತ್ತಾ, ನಿಧಿ ಇದ್ದಲ್ಲೇ ಜಾಸ್ತಿ ಹಾವುಗಳು ಇರ್ತಾವ ಅನ್ನೋದೊಂದು ನಿಮ್ಮ ಊರಿನ ಹಿರಿಯರು ಹೇಳ್ತಾ ಇದಾರೆ. ಆ ರೀತಿಯಾಗಿ ನಿಮ್ಮ ಹೊಲದಾಗ ಸಾಕಷ್ಟು ಹಾವಿನ ಮೂರ್ತಿಗಳದಾವು. ಘಟಸರ್ಪ 7 ಅಡಿಯ ಒಂದು ಹಾವಿನ ಮೂರ್ತಿ ಕಲ್ಲು ಇರುವಂತದ್ದು, ಅದಕ್ಕೇನಾದ್ರೂ ಆತರ ಅವಿನೋಭಾವ ಸಂಬಂಧ ಇದೆನಾ, ಯಾವ ತರ ಅಂತ ಹೇಳಿ? ನಮಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಆದ್ರ ಹಾವು ಮಾತ್ರ ಕಾಣ್ತಾವು ನಮ್ಗ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಪ್ರತ್ಯಕ್ಷ ನೋಡ್ತೀವಿ.
ಅವನ್ನ ಕೈ ಮುಗಿದು ಕೈ ಬಿಡ್ತೀವಿ, ತಮ್ಮಷ್ಟಕ್ಕೆ ತಾವು ಹೋಗ್ತಾವು. ನಾವೇನೋ ಅವನ ಹೊಡೆದು ಬಡಿಯೋದು ಯಾವ್ದು ತೊಂದರೆ ಕೊಡೋದಿಲ್ಲ ಅವಕ್ಕ. ಮತ್ತೆ ಅಮಾಸಿಗೊಮ್ಮೆ ಪೂಜೆ ಮಾಡ್ಕೊಂತಾನೆ ಬರ್ತೀವಿ. ಪ್ರತಿ ಅಮಾಸಿಗೊಮ್ಮೆ ತಪ್ಸಂಗಿಲ್ಲ ಪೂಜೆನ. ಈಗ ಅಕಸ್ಮಾತ್ ಅವುಗಳ ಅವಶೇಷಗಳನ್ನ ಈ ಪುರಾತತ್ವ ಇಲಾಖೆಯವರು ವಶಕ್ಕೆ ಪಡಿಸ್ಕೊಂಡ್ರಿ ಅವ್ರಿಗೆ ಕೊಡ್ತೀರಾ ಅಥವಾ ಏನ್ ಮಾಡ್ತೀರಿ? ಕೊಡ್ತೇವೆ. ಪುರಾತತ್ವ ಇಲಾಖೆಯವರು ಅವನ್ನ ತಗೊಂಡು ನಾವು ಅವರು ಪ್ರದರ್ಶನಕ್ಕೆ ಇಡ್ತಾರ ಅಂದ್ರೆ ಇಡ್ಲಿ, ನಮ್ಗೇನು ಇದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಬಾವಿ ಕಟ್ಟಡ ಏನು ಹಾಳು ಮಾಡಿ ಹೋಗುವಂತದ್ದು ಮಾಡಬಾರ್ದು. ಅದನ್ನ ದುರಸ್ತಿ ಮಾಡಿ ಈಗ ಪತ್ರಿಯಾರ್ ಬಾವಿ ಮಾಡ್ಯಾರ, ಆ ರೀತಿ ಮಾಡಿಕೊಟ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ಇದಿಷ್ಟು ಏನು ಈ ರೈತರು ಹೇಳ್ತಾ ಇರುವಂತದ್ದು. ಅಂದ್ರೆ ಏನು ಅವಶೇಷಗಳದಾವಲ್ಲ ಅವುಗಳನ್ನ ಪುರಾತತ್ವ ಇಲಾಖೆಯವರು ನಾವು ಕೊಡಕ್ ಸಿದ್ಧದೇವಿ. ಆದ್ರೆ ಯಾವುದೇ ರೀತಿಯಾದಂತ ಕಟ್ಟಡವನ್ನ ದುರಸ್ತಿಗೊಳಿಸಬಾರದು. ಅಕಸ್ಮಾತ್ ಅದೇನಾದ್ರೂ ಆದ್ರೆ ಅದ್ರ ಪರಿಹಾರ ರೀತಿಯಲ್ಲಿ ಏನು ಬಾವಿ ಇದೆ ಅದನ್ನ ಅನುಕೂಲ ಆಗೋ ರೀತಿಯಲ್ಲಿ ಮತ್ತೆ ಮರು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ. ಇನ್ನು ಗದಗದ ಲಕ್ಕುಂಡಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಶ್ರೀಮಂತಿಕೆಯಿಂದ ಕೂಡಿತ್ತು. ಈ ಗ್ರಾಮದಲ್ಲಿ ನಿಧಿ ಇರಬಹುದು ಅನ್ನುವಂತಹ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಜನ ಚಿನ್ನ ಭೂಮಿಯಲ್ಲಿ ಅಗದು ಒಳಗಡೆ ಇಟ್ಟಿದ್ರು. ಯಾವಾಗ ಅಂದ್ರೆ ಅನ್ಯ ರಾಜ್ಯರು ಬಂದು ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಚಿನ್ನವನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಚಿನ್ನಗಳನ್ನ ಭೂಮಿಯಲ್ಲಿ ಅಗದು ಇಟ್ಟಿರಬಹುದು ಅಂತ ಇತಿಹಾಸ ತಜ್ಞರಾಗಿರುವಂತಹ ಹನುಮಾಕ್ಷಿ ಗೋಗಿ ಅಭಿಪ್ರಾಯ ಪಟ್ಟಿದ್ದಾರೆ. ಕಾರಣ ಏನು ಅಂದ್ರೆ ಈ ಗ್ರಾಮ ಏನಿದೆಲ್ಲ ಒಟ್ಟು 5 ರಾಜಮನೆತನಗಳು ಆಳಿರುವಂತಹ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಟಂಕಶಾಲೆ ಅದೂ ಸಹ ಇತ್ತು. ಆ ಕಾರಣಕ್ಕಾಗಿ ಈ ಎಲ್ಲ ಅನುಮಾನಗಳು ಮೂಡ್ತಾ ಇದ್ದಾವೆ. ಐತಿಹಾಸಿಕ ಲಕ್ಕುಂಡಿ ಸ್ಥಳದಲ್ಲಿ ಉತ್ಖನನ ನಡೀತಾ ಇದೆ. ಸುಮಾರು 9 ದಿನಗಳಿಂದ ಈ ಒಂದು ಸ್ಥಳಕ್ಕೆ ಈಗ ಶಾಸನ ತಜ್ಞರಾಗಿರುವಂತಹ ಹನುಮಾಕ್ಷಿ ಗೋಗಿ ಅವರಿದ್ದಾರೆ. ಈ ಒಂದು ಲಕ್ಕುಂಡಿ ಇತಿಹಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ, ಒಂದು ಪ್ರಯತ್ನ ಮಾಡೋಣ. ಮೇಡಮ್, ಈ ಒಂದು ಲಕ್ಕುಂಡಿಯ ಇತಿಹಾಸದ ಗತವೈಭವದ ಬಗ್ಗೆ, ಈ ಒಂದು ಶ್ರೀಮಂತಿಕೆಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ಲಕ್ಕುಂಡಿ ನಮಗೆ ತಿಳಿದಿರೋ ಮಟ್ಟಿಗೆ ಪ್ರಾಗೈತಿಹಾಸಿಕ ಕಾಲದಿಂದಲೂ ಕೂಡ ಲಕ್ಕುಂಡಿಯ ಬಗ್ಗೆ ಸಾಕಷ್ಟು ಇಲ್ಲಿ ವಿವರಗಳು ಸಿಕ್ಕಿವೆ. ಅದರ ಜೊತೆಗೆ ಐತಿಹಾಸಿಕವಾಗಿ ಹೇಳೋದಾಗಿದ್ರೆ ಇಲ್ಲಿ ರಾಷ್ಟ್ರಕೂಟರು ಆಳಿದ್ದಾರೆ. ಕಲ್ಯಾಣ ಚಾಲುಕ್ಯರು, ಕಳಚೂರಿಯರು, ಯಾದವರು, ಹೊಯ್ಸಳ ವೀರಬಲ್ಲಾಳ ಮಾತ್ರ, ಜೊತೆಗೆ ವಿಜಯನಗರದ ಅರಸರು ಕೂಡ ಇಲ್ಲಿ ಬಂದು ದಾನದತ್ತಿಗಳನ್ನ ಕೊಟ್ಟಂತಹ ಉದಾಹರಣೆಗಳು ಸಾಕಷ್ಟಿವೆ. ಇಲ್ಲಿರ್ತಕ್ಕಂತಹ ದೇವಾಲಯಗಳನ್ನ ಕಟ್ಟಿಸಿದ್ದು ಕೂಡ ಇದೇ ಅವಧಿಯೊಳಗೆ 11-12ನೇ ಶತಮಾನಗಳಲ್ಲಿ. ಹಾಗಾಗಿ 11-12ನೇ ಶತಮಾನಗಳಲ್ಲಿ ಇದು ಸಂಪದ್ಭರಿತವಾದಂತಹ ನಾಡಾಗಿತ್ತು. ಸುಖ, ಶಾಂತಿ, ನೆಮ್ಮದಿಗಳು ಇಲ್ಲಿ ನೆಲೆಸಿದ್ವು. ಎಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಇರ್ತವೆಯೋ ಅಲ್ಲೆಲ್ಲ ಸಮೃದ್ಧಿ ಅನ್ನೋದು ಇದ್ದೇ ಇರ್ತದೆ. ಕೃಷಿಯ ದೃಷ್ಟಿಯಿಂದ ನೋಡಿದಾಗ ಕೂಡ ನೀರಾವರಿ ಇತ್ಯಾದಿಗಳು, ಕೆರೆ, ಬಾವಿ ಇವೆಲ್ಲವುಗಳನ್ನ ಕಟ್ಟಿಸಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟು ನಮಗೆ ಇತಿಹಾಸದಲ್ಲಿ, ಶಾಸನದಲ್ಲಿ ಸಿಗುತ್ತವೆ. ಹಾಗಾಗಿ ಇದೊಂದು ಸಂಪದ್ಭರಿತವಾದಂತಹ ನಾಡಾಗಿತ್ತು ಅನ್ನೋದು ಸುಸ್ಪಷ್ಟ. ಎಲ್ಲಿವರೆಗೂ ಅಂತಂದ್ರೆ ವಿಜಯನಗರದ ಹಾಳಾಗುವವರೆಗೆ ಸುಮಾರು 1565ರವರೆಗೆ ತುಂಬಾ ಸುಭಿಕ್ಷದಿಂದ ಕೂಡಿದಂತಹ ನಾಡು ಈ ಪರಿಸರ, ಲಕ್ಕುಂಡಿಯ ಪರಿಸರ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವಧಿ ಒಳಗ, ಅವರ ಆಳ್ವಿಕೆಯ ಅವಧಿ ಒಳಗ ಇಲ್ಲಿ ಷೇರುಗಳಿಂದ ಮುತ್ತು ರತ್ನಗಳನ್ನ ಅಳಿತಾ ಇದ್ರು ಅಂತ ಹೇಳ್ತಾ ಇತಿಹಾಸದಲ್ಲಿ ದಾಖಲೆ ಇದೆಯಲ್ಲ, ನಿಜಾನ ಅದು? ವಿಜಯನಗರದ ಅರಸರ ಕಾಲಕ್ಕೆ ಮುತ್ತು ರತ್ನಗಳನ್ನ ಬಳ್ಳದಿಂದ ಅಳೆದು ಮಾರಿದವರು ಅಂತ ಹೇಳುವಂತಹದ್ದು ಕವಿಗಳ ಒಂದು ಸೂಚನೆ. ಅದು ಸಮೃದ್ಧಿಯ ಸಂಕೇತವನ್ನು ಹೇಳ್ತದೆ ಹೊರತು ಮುತ್ತು ರತ್ನಗಳನ್ನ ಬಳ್ಳದಿಂದ ಅಳದ್ರು ಅಂತ ಅನ್ನೋದು ಅದು ಉತ್ಪ್ರೇಕ್ಷೆ ಮಾತಷ್ಟೇನೆ. ಹಾಗಾಗಿ ಆದ್ರೆ ಆ ಕಾಲದಲ್ಲಿ ಸಾಕಷ್ಟು ಮುತ್ತು, ರತ್ನ, ಹವಳ, ವೈಢೂರ್ಯ, ವಜ್ರ ಇವೆಲ್ಲವೂ ಇದ್ವು. ಚಿನ್ನದ ನಾಣ್ಯಗಳೇ ಚಲಾವಣೆಯಲ್ಲಿದ್ವು ಅಂತಂದ್ರೆ ಚಿನ್ನದ ಪ್ರಮಾಣವೂ ಕೂಡ ಹೆಚ್ಚೇ ಇತ್ತು ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಬೆಳ್ಳಿಯ ನಾಣ್ಯಗಳಿದ್ವು. ಅವಿನಾಭಾವ ಸಂಬಂಧ ಅಂತ ನಾನು ಹೇಳಲಾರೆ, ಇದು ಕಾಕತಾಳೀಯ ಅಷ್ಟೇನೆ. ಈ ಉತ್ಖನನ ಮಾಡಬೇಕು, ಇತಿಹಾಸ ಮತ್ತು ಸಂಸ್ಕೃತಿ ಪರಂಪರೆಗಳನ್ನ ಹೊರಗೆ ತರಬೇಕು ಅನ್ನುವಂಥದ್ದು ಸನ್ಮಾನ್ಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬರಿಗಿತ್ತು. ಹಾಗಾಗಿ ಅವರು ಈ ಭಾಗದೊಳಗಿನ ದೇವಾಲಯಗಳನ್ನ ಅವುಗಳ ಜೀರ್ಣೋದ್ಧಾರ ಮಾಡಿಸೋದಾಗ್ಲಿ, ಅವುಗಳ ಬಗ್ಗೆ, ಈ ಶಾಸನಗಳ ಬಗ್ಗೆ ಕೃತಿಗಳನ್ನ ಅವರು ಪ್ರೋತ್ಸಾಹವನ್ನು ಕೊಡ್ತಿದ್ರು ಬರೆಯೋದಕ್ಕೆ ಇತ್ಯಾದಿಗಳಿಗೆ. ಹಾಗಾಗಿ ಅವರಿಗೂ ಕೂಡ ಈ ಒಂದು 3-4 ವರ್ಷಗಳ ಹಿಂದೆನೆ ನಾನು ಮೌಖಿಕವಾಗಿ ಹೇಳಿದ್ದೆ. ಈ 2.5 ವರ್ಷದ ಹಿಂದೆ ಅವರಿಗೆ ನಾನು ಲಿಖಿತವಾಗಿಯೇ ಕೊಟ್ಟೆ. ಲಕ್ಕುಂಡಿ ತುಂಬಾ ಸುಪ್ರಸಿದ್ಧವಾದಂತಹ ಒಂದು ಸ್ಥಾನ. ಇದು ಜಾಗತಿಕ ತಾಣವಾಗುವಷ್ಟರ ಮಟ್ಟಿಗೆ ಒಂದು ಒಳ್ಳೆ ಇತಿಹಾಸ ಇದಕ್ಕಿದೆ. ಯಾವ ರೀತಿ ಹಂಪಿ ಇವತ್ತು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ನಾವೇನ್ ಹೇಳ್ತೀವಿ, ಹಾಗೆ ಇದು ಕೂಡ ಜಾಗತಿಕ ಪರಂಪರೆಯ ತಾಣವಾಗಬಹುದು. ಆದ್ರೆ ಆಗೋದಕ್ಕೆ ಕೆಲವು ಅಡೆತಡೆಗಳಿವೆ, ಅವುಗಳನ್ನ ನಿವಾರಿಸಿ ಸಾರ್ ಅಂತ ನಾನು ಹೇಳಿದೆ. ಏನು ಅಂತಂದ್ರೆ ಈ ಊರಿನ ಮೇಲೇನೆ
ಅಂದ್ರೆ ದೇವಾಲಯಗಳ ಮೇಲೇನೆ ಬಹಳಷ್ಟು ಊರಿನ ಭಾಗಗಳಿವೆ ಮತ್ತು ನೆಲದೊಳಗೆ ಬಹಳಷ್ಟು ದೇವಾಲಯಗಳು ಇವತ್ತು ಹೋಗಿವೆ. ಯಾಕೆಂದ್ರೆ ಈಗ ನಮಗೆ ಕಣ್ಣಿಗೆ ಬೀಳ್ತಾ ಇರೋದು 3-4 ಬಸದಿಗಳು ಮಾತ್ರ. ಶಾಸನೋಕ್ತವಾಗಿ 15 ಬಸದಿಗಳು ಈ ಊರಲ್ಲಿ ಇದ್ವು ಅಂತ ಅದರ ಪಟ್ಟಿಯನ್ನು ಕೂಡ ನಾನು ಕೊಡ್ತೇನೆ. ಅದರ ಜೊತೆಗೆ ಶಿವ ದೇವಾಲಯಗಳು ಕೂಡ ಸಾಕಷ್ಟು ಇದ್ವು. ಇಲ್ಲಿ 4 ವಿಷ್ಣು ದೇವಾಲಯಗಳು ಶಾಸನೋಕ್ತವಾಗಿ ನಮಗೆ ಕಂಡು ಬರ್ತವೆ. ಹಾಗಾಗಿ ಈ ದೇವಾಲಯಗಳನ್ನ ಕಟ್ಟಿಸುವಂತದ್ದು ಮತ್ತು ಆ ದೇವಾಲಯಗಳನ್ನ ದಾನ ಕೊಡ್ತಕ್ಕಂಥದ್ದು, ಅದು ಭೂದಾನ, ಹಣದಾನ, ವಸ್ತುದಾನ, ನಾಣ್ಯದಾನಗಳು ಕೂಡ ಇರಬಹುದು. ಇವೆಲ್ಲವುಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸಮೃದ್ಧತೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಅಲ್ಲಲ್ಲಿ ಯಾವುದೋ ಒಂದು ಕಾಲಕ್ಕೆ ಯಾರೋ ನಮ್ಮ ಪೂರ್ವಜರು ಮನೆ ಬಿಟ್ಟು ಓಡಿ ಹೋಗುವಾಗ ಬೇರೆ ಬೇರೆ ಕಾರಣಗಳಿಗಿದೆ. ಅದು ರೋಗ ಇರಬಹುದು, ಸೈನಿಕರ ದಂಗೆ ಇರಬಹುದು, ಅಥವಾ ಇನ್ಯಾವುದೋ ಕಾರಣಗಳಿಗಾಗಿರ್ಬಹುದು. ಅವ್ರು ಬಿಟ್ಟು ಓಡಿ ಹೋಗುವಾಗ ಅವ್ರಿಗೆ ಇಡ್ಲಿಕ್ಕೆ ನೆಲನೇ ಅವ್ರಿಗೆ ಹೆಚ್ಚು ಪ್ರಶಸ್ತ ಅನಿಸ್ತಿತ್ತು. ಹಾಗಾಗಿ ನೆಲದೊಳಗನೆ ಅವ್ರು ಹೋಗದಿಟ್ಟು ಓಡಿ ಹೋಗ್ಬಿಡ್ತಿದ್ರು. ತಿರುಗಿ ವಾಪಸ್ ಬಂದ್ರೆ ಅದನ್ನ ತಗೊಂಡ್ ಬಂದು ಉಪಯೋಗ ಮಾಡ್ಕೊಳ್ತಿದ್ರು. ಬರದೇ ಇದ್ರೆ ಅದು ಹಾಗೇನೆ ನೆಲದಲ್ಲಿ ಉಳಿದಿರುವಂತಹ ಸಾಧ್ಯತೆಗಳಿವೆ. ಅಂತಹ ನಿಧಿಗಳು ಇರಬಹುದು ಲಕ್ಕುಂಡಿಯೊಳಗೆ. ಆದ್ರೆ ಇಂಥಲ್ಲೇ ಇದೆ, ಶಾಸನ ಇದ್ದಲ್ಲೇ ನಿಧಿ ಇರ್ತದೆ ಅಂತ ಜನ ಏನ್ ಹೇಳ್ತಾರೆ, ಅದು ಮಾತ್ರ ಸರಿಯಾದ ಮಾತಲ್ಲ, ಅದು ಮೂಢನಂಬಿಕೆ ಅಷ್ಟೇ. ಈಗ ಹಳೆ ದೇವಸ್ಥಾನಗಳಿರ್ಲಿ, ಹಳೆ ಮನೆಗಳಿರ್ಲಿ, ಅವೆಲ್ಲ ಹಾಳು ಮಣ್ಣು ಇರ್ತದೆ. ಅಂಥಲ್ಲೆಲ್ಲ ಈ ಸರ್ಪಗಳು ವಾಸ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಜನ ಎಲ್ಲಿ ಹೆಚ್ಚು ಓಡಾಡೋದಿಲ್ವೋ ಅಂತಲ್ಲೆಲ್ಲ ಉಳ್ಕೊಳ್ತವೆ. ಹಾಗಾಗಿ ಜನರಿಗೆ ಆ ರೀತಿಯ ಒಂದು ನಂಬಿಕೆ ಇದೆ ಹೊರತು ಅದು ಮೂಢನಂಬಿಕೆ ಅಷ್ಟೇನೆ. ನಿಧಿಗಳನ್ನ ಕಾಯೋದಕ್ಕೆ ಯಾವುದೇ ಸರ್ಪ ಇತ್ಯಾದಿಗಳು ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾದದ್ದು. ಇದಿಷ್ಟು ಏನು ಇತಿಹಾಸ ತಜ್ಞರಾಗಿರುವಂತಹ ಹನುಮಾಕ್ಷಿ ಗೋಗಿ ಅವರ ಮಾತು. ಅಂದ್ರೆ ಸಾಕಷ್ಟು ಇಲ್ಲಿ ಸಂಪತ್ತಿರ್ಬೋದು, ನಿಧಿ ಇರ್ಬೋದು, ಆದ್ರೆ ಸರ್ಪಗಳು ಅವನ್ನ ಕಾಯ್ತವೆ ಅನ್ನೋದು ಅಷ್ಟರ ಮಟ್ಟಿಗೆ ಅಂದ್ರೆ ವೈಜ್ಞಾನಿಕವಾಗಿ ಸರಿ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.